ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಪ್ರತಿ ವಿದ್ಯಾರ್ಥಿಗಳೇ ನೋಡ್ರಿ, ದೇವನಲ್ಲಿದ್ದಾನೆ ಕುಲವೇ ಸತ್ಕುಲಂ ಅಂತಕ್ಕಂಥ ಪದ್ಯಭಾಗವನ್ನು ನೋಡ್ತಾ ಇದ್ವಿ. ಹರಿಹರ ಬಂದಿರ್ತಕ್ಕಂಥ ಪದ್ಯಭಾಗ ಅಲ್ಲಿ ಈ ಮಾನವನಿಂದ ಯಾವ ರೀತಿಯಾಗಿ ತಾರತಮ್ಯಗಳು ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ. ಇದು ಭಗವಂತನ ದೃಷ್ಟಿಯಲ್ಲಿ ಇಲ್ಲ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದನ್ನ ಹಳೆಗನ್ನಡ ಪದ್ಯಗಳಲ್ಲಿ ಕೂಡ ನಮಗೆ ಸಾರ್ಥಕತಕ್ಕಂಥದ್ರಲ್ಲಿ ಗಮನಿಸಬಹುದು. ಅದರಲ್ಲಿ ಆ ಚೋಳರ ದೇಶದ ವಲಯದ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ಕಾವೇರಿ ನದಿ ಅಂತಕ್ಕಂಥದ್ದು ಯಾವ ರೀತಿಯ ಸಮೃದ್ಧವನ್ನು ನಡೀತಿತ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಜೊತೆಗೆ ಆ ಚೋಳ ದೇಶದ ರಾಜಧಾನಿಯಲ್ಲಿ ಜಾತಿಯಲ್ಲಿ ಮಾತ್ರ ಜಾತಿಯನ್ನಾಗಿರ್ತಕ್ಕಂಥ ಚನ್ನ ಯಾವ ಕೆಲಸವನ್ನು ಮಾಡ್ತಿದ್ದ, ಮತ್ತೆ ಅವನ ಗುಪ್ತವಾಗಿರ್ತಕ್ಕಂಥ ಭಕ್ತಿ ಯಾವ ರೀತಿಯಾಗಿತ್ತು, ಎಷ್ಟು ನಿರ್ಮಲವಾಗಿತ್ತು ಅಂತ ತಿಳ್ಕೊಂಡ್ವಿ. ಮತ್ತೆ ಅವನ ಭಕ್ತಿ ಅಂತಕ್ಕಂಥದ್ದು ಯಾವ ದೇವರಿಗೆ ಹೋಲಿಸಿ ಹರಿಹರ ಬರಿತಾ ಹೋಗಿದ್ದಾನೆ, ಇದೆಲ್ಲವನ್ನು ಕೂಡ ತಿಳ್ಕೊಂಡ್ವಿ. ಶಿವಲಿಂಗವನ್ನು ಯಾವ ರೀತಿಯಾಗಿ ಅರ್ಚಿಸ್ತಾ ಇದ್ದ, ಆರಾಧನೆ ಮಾಡ್ತಿದ್ದ, ಇದು ಈ ಭಾಗವನ್ನು ನಾವು ನೋಡ್ತಾ ಇದ್ವಿ. ಈಗ 4ನೇ ಪದ್ಯ ಭಾಗವನ್ನ ಇವತ್ತು ನೋಡ್ತಾ ಹೋಗೋಣ. ಅಲ್ಲಿಂದ ಎಲ್ಲರೂ ಕೂಡ ನೋಡ್ತಾ ಹೋಗ್ರಿ. ತಂದು ಸಿಂಹಾಸನದ ಮೇಲೆ ಬೀಜಯಂ ಬೇಯಿಸಿ ಸಂದಣಿಪ ನೇಹದಿ ಪೂರೈಸಿ ಆರೈಸಿ ಪರಿಮಳದ ತಿರುಳೆನಿಪ ಒಲ್ಲೆ ಮಲ್ಲಿಗೆಗಳಿಂ ಅರವರಿಯ ಕಂಪಿಡುವ ಸಂಪಿಗೆಯ ಅರಳ್ಗಳಿಂ ಮರುಗ ದವನಂ ಪಚ್ಚೆ ಪಡ್ಡಳಿಯ ಹೂಗಳಿಂ ಸುರಗಿ ಸುರವನ್ನೇ ಚಂಗಣಿಗಿಲೆಯ ಹೂಗಳಿಂ ಸಂಗಡಿಸಿ ಸಿಂಗರಿಸಿ ಒಂಗಿ ಒರೆಗೇರುತ್ತಂ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತ್ತಂ ಒಂದು ತುಣಜಾಲಮಂ ಕೊಯ್ದನ್ ಎತ್ತಿನೊಳು ಏರಿ ಸಂದ ಪುಳಕಂಗಳಂ ತನ್ನ ಮೈಯಳು ಏರಿ. ನೋಡ್ರಿ, ಅವನ ಬುದ್ಧ ಬುದ್ಧಿ ಅಂತಕ್ಕಂಥದ್ದು ಯಾವ ರೀತಿಯಾಗಿತ್ತು ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಪ್ರತಿದಿನ ಬೆಳಿಗ್ಗೆ ಅವನು ಬೆಳಗಿನ ಜಾವ ಕಾಡನ್ನು ಬಿಟ್ಟು ಅಲ್ಲಿ ನಿರ್ಮಲವಾಗಿರ್ತಕ್ಕಂಥ ಕಾವೇರಿ ನದಿ ತೀರದಲ್ಲಿ ಮರಳಿನಿಂದ ಒಂದು ದಿಣ್ಣೆಯನ್ನು ಮಾಡಿಬಿಟ್ಟು, ಒಂದು ದಿಣ್ಣೆಯನ್ನು ಕಟ್ಬಿಟ್ಟು ಅದಕ್ಕೆ ಸಿಗುರು ಎಲೆಗಳನ್ನ ಅದಕ್ಕೆ ಹಾಸ್ಬಿಟ್ಟು ಅದ್ರ ಮೇಲೆ ಸಿಂಹಾಸನವನ್ನ, ಅಂದ್ರೆ ಆ ಶಿವಲಿಂಗವನ್ನ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಶಿವಲಿಂಗವನ್ನ ಇಟ್ಟುಬಿಟ್ಟು ಅದಕ್ಕೆ ಅಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂಥ ಹೂಗಳನ್ನ ಪ್ರೀತಿಯಿಂದ ಸಂತೋಷದಿಂದ ಪರಿಮಳವಿರ್ತಕ್ಕಂಥ ಸೊಗಸಾಗಿರ್ತಕ್ಕಂಥ ಹೂಗಳನ್ನ ಪ್ರೀತಿಯಿಂದ ಸಂತೋಷದಿಂದ ಅವೆಲ್ಲವನ್ನು ಕೂಡ ಕಿತ್ತು ತಂದುಬಿಟ್ಟು ಅನೇಕ ಜಾತಿಯ ಹೂಗಳಲ್ಲಿ ಕಿತ್ತು ತರ್ತಾನೆ ಅಂತ. ಅದ್ರ ಜೊತೆಗೆ ಯಾವ್ಯಾವ ಹೂಗಳನ್ನು ತರ್ತಾನೆ ಅಂತಕ್ಕಂಥದ್ದು ನಾವು ನೋಡೋದಾದ್ರೆ ಪರಿಮಳದ ತಿರುಳಿನಪ್ಪ ಮಲ್ಲಿಗೆಗಳನ್ನ, ತುಂಬಾ ಪರಿಮಳದಿಂದ ಕೂಡಿರ್ತಕ್ಕಂಥ ಘಮಘಮವಾದ ಪರಿಮಳವನ್ನ ಸೂಚಿಸ್ತಕ್ಕಂಥ, ನೀವೆಲ್ಲ ನೋಡಿರ್ತೀರಿ. ಮಲ್ಲಿಗೆಗಳನ್ನ, ಮಲ್ಲಿಗೆ ಹೂಗಳನ್ನ ತಗೊಂಡ್ಬರ್ತಾನೆ ಹೋಗ್ಬಿಟ್ಟು, ಮಲ್ಲಿಗೆ ಹೂಗಳನ್ನ ತಂದ್ಬಿಟ್ಟು ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಅರವರಿಯ ತಂದ್ಬಿಡುವ ತುಂಬಾ ಸುವಾಸನೆಯನ್ನ ಸೂಚಿಸ್ತಕ್ಕಂಥ, ಸುವಾಸನೆಯನ್ನ ತುಂಬಾ ಮಧುರವಾಗಿರ್ತಕ್ಕಂಥ ಸುವಾಸನೆಯನ್ನ ಅಡ್ತಕ್ಕಂಥ ಸಂಪಿಗೆ ಹೂಗಳನ್ನು ಕೂಡ ಪ್ರೀತಿಯಿಂದ ಕಿತ್ಕೊಂಡು ಬರ್ತಾನೆ. ಪ್ರೀತಿಯಿಂದ ಕಿತ್ಕೊಂಡು ಬಂದ್ಬಿಟ್ಟು ಅದ್ರ ಜೊತೆಗೆ ಮರುಗ ಅಂತಕ್ಕಂಥ ಹೂವನ್ನ, ದವನ ಅಂತಕ್ಕಂಥ ಹೂವನ್ನ, ಪಚ್ಚೆ ಮತ್ತೆ ಪಡ್ಡಳಿ ಅಂತಕ್ಕಂಥ ಹೂವನ್ನ, ಪಡ್ಡಳಿ ಅಂತ ಹೇಳಿದ್ರೆ ಕೆಂಚಾಜಿ ಹೂವು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಹೂಗಳನ್ನ ಪ್ರೀತಿಯಿಂದ ಸಂತೋಷದಿಂದ ಆ ಶಿವಲಿಂಗಕ್ಕೆ ಅರ್ಪಿಸ್ಬಿಟ್ಟು ಅದ್ರ ಜೊತೆಗೆ ಕಾಲ ಕಳೆಯೋದಕ್ಕೋಸ್ಕರ ಎಲ್ಲ ಹೂಗಳನ್ನು ಕೂಡ ಕಿತ್ತು ತರ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಸುರವನ್ನೇ ಅಂತಕ್ಕಂಥ ಹೂಗಳನ್ನ ಕೂಡ, ಚಂಗಣಿಗೆಳೆಯ ಅಂದ್ರೆ ಕಣಿಗೆಲೆ ಹೂವು ಅಂತ ಹೇಳ್ಬಿಟ್ಟು ನೋಡಿರ್ಬೋದು, ಆ ಹೂಗಳನ್ನು ಕೂಡ ಎಲ್ಲಾ ನಾನಾ ಬಗೆಯ ಹೂಗಳನ್ನ ಕಿತ್ತು ತಂದುಬಿಟ್ಟು ಪ್ರೀತಿಯಿಂದ ತಂದ್ಬಿಟ್ಟು ಅದರಿಂದ ಶಿವಲಿಂಗಕ್ಕೆ ಅದೆಲ್ಲ ಹೂಗಳನ್ನು ಕೂಡ ಏನ್ ಮಾಡ್ತಾನೆ, ಶೃಂಗರಿಸಿಬಿಟ್ಟು ಆ ಶಿವಲಿಂಗದ ಜೊತೆಗೆ ಸಿಂಗರಿಸಿಬಿಟ್ಟು, ಆ ಶಿವಲಿಂಗದ ಜೊತೆಗೆ ಏನ್ ಮಾಡ್ತಾನೆ, ಕಾಲವನ್ನು ಕಳೀತಾನೆ, ಶಿವನ ಧ್ಯಾನವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಲಿಂಗ ಪೂಜೆ ಒಳಗೆ ಕರ್ಕೊಂಡ್ಬಿಟ್ಟು ಬೆಳಗಿಂದ ಸಂಜೆವರೆಗೂ ಕೂಡ ಲಿಂಗ ಪೂಜೆಯಲ್ಲಿಯೇ ತನ್ನ ಮನಸ್ಸನ್ನ ಏಕಾಗ್ರತೆಗೆ ಒಳಪಡಿಸ್ಬಿಟ್ಟು ಶಿವಲಿಂಗದ ಜೊತೆಗೆ ಲಿಂಗ ಪೂಜೆಯಲ್ಲಿ ಕರ್ಕೊಂಡ್ಬಿಟ್ಟು ಕಾಲವನ್ನ ಕಳೀತಾ ಹೋಗ್ತಾನೆ. ಕಾಲವನ್ನು ಕಳೀತಾ ಹೋದಂತ ಸಂದರ್ಭದಲ್ಲಿ ತನ್ನ ಕಾಯಕದ ನೆನಪಾಗ್ಬಿಟ್ಟು, ಶಿವ ಪೂಜೆ ಮುಗಿದಾದ ನಂತರ ತನ್ನ ಕಾಯಕದ ನೆನಪಾಗ್ಬಿಟ್ಟು ಅವನೇನ್ ಮಾಡ್ತಾನೆ, ಬೇಗನೆ ಹುಲ್ಲನ್ನು ಕೊಯ್ದ್ಬಿಟ್ಟು ಅದು ಎತ್ತಿನೋಳು ಏರಿ
ಹೋಗ್ಬೇಕಾದ್ರೆ ಆ ಶಿವ ಪೂಜೆಯಿಂದ, ಶಿವಲಿಂಗದ ಅರ್ಚನೆಯಿಂದ ಬಂದಿರತಕ್ಕಂಥ ಪುಳಕವನ್ನ, ಸಂತೋಷವನ್ನ ತನ್ನ ಮೈಯೊಳಗೆ ಏರ್ಕೊಂಡು ಹೋಗ್ತಾನೆ. ಯಾವ ರೀತಿಯ ಹುಲ್ಲನ್ನ ಎತ್ತಿನ ಮೇಲೆ ಏರ್ಕೊಂಡು ಹೋಗ್ತಾನೋ ಅದೇ ರೀತಿಯಾಗಿ ಆ ಶಿವ ಪೂಜೆಯಿಂದ ಬಂದಿರತಕ್ಕಂಥ ಸಂತೋಷವನ್ನ, ಆನಂದವನ್ನ, ಪರಮಾನಂದವನ್ನ ಎಲ್ಲವನ್ನೂ ಕೂಡ ತನ್ನ ಮೈಯೊಳಗೆ ಏರ್ಕೊಂಡ್ಬಿಟ್ಟು ತುಂಬಾ ಸಂತೋಷದಿಂದ, ಉಲ್ಲಾಸಭರಿತರಾಗಿ, ಉತ್ಸಾಹಭರಿತರಾಗಿ ಈ ರೀತಿಯಾಗಿ ಶಿವ ಪೂಜೆಯಿಂದ ಬಂದಿರತಕ್ಕಂಥ ಆನಂದವನ್ನ ಪಡ್ಕೊಂಡ್ಬಿಟ್ಟು ಅವ್ರ ಹುಲ್ಲನ್ನ ಕೊಯ್ಕೊಂಡು ಹೋಗ್ತಾನೆ. ಇಲ್ಲಿ ಕೆಲವು ಪದಗಳ ಅರ್ಥವನ್ನ ಗಮನಿಸಬೇಕು, ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಹೋಗ್ತಾರೆ. ಪಟ್ಟಣಿ, ಕೆಂಜಾಜಿ ಹೂವು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಕೆಂಜಾಜಿ ಹೂವು ಅಂತ ಹೇಳ್ಬಿಟ್ಟು, ಹೋಗು ಅಂತ ಹೇಳಿದ್ರೆ ಉಪಚರಿಸು, ಇಂಬು ಅಂತ ಹೇಳಿದ್ರೆ ಪ್ರೀತಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗಿ ಮುಂದುವರೆದು ಹೇಳ್ತಾ ಹೋಗ್ತಾರೆ. ಮುಂದುವರೆದು ಮತ್ತೆ ಏನ್ ಮಾಡ್ತಾ ಹೋಗ್ತಾ ಅಂತಕ್ಕಂಥ ನೋಡ್ತಾ ಹೋಗೋದಾದ್ರೆ 5ನೇ ಪದ್ಯ, ನಡೆತಂದು ಚೋಳದ ತುರಂಗ ನಿಳಯದ ಮುಂದೆ ಒಡನೆಯೇ ಅವರೋಪಾದಿಯಲ್ಲಿ ನುಗ್ಗಿ ಬರದಿಂದೆ ಬಳಲುತ್ತ ಬಂದು ನಿಜ ನಿಳೆಯದಳು ಕುಳಿರ್ದು ತೊಳತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಹಿರೇ ಬೋನಮ ಪಿಡಿದರಲ್ಲಿ ತಮ್ಮರಸಿಯರು ಅರನಿತ್ತುಂದಂ ಭಕ್ತಿಯಿಂದ ಕಡು ಬಡವೆಯರು ಲಿಂಗ ಪ್ರಸಾದಂ ಸಾದರಂ ಕೈಗೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮನ್ ಎಡೆಗೊಂಡು ಈ ತೆರದೊಳ್ 60 ವತ್ಸರಮ ನಡೆಯುತ್ತಿದೆ ಭೂತಳದೊಳ್ ಅತಿ ಗುಪ್ತ ಪೂಜೆ ದಳವೇರುತ್ತಿದೆ. ನೋಡ್ರಿ, ಈ ರೀತಿಯಾಗಿ ಆ ಹುಲ್ಲನ್ನು ಹೊತ್ಕೊಂಡು ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಬೇಗ ಬೇಗನೆ ತನಗಿಂತ ಮುಂಚೆ ಹುಲ್ಲನ್ನ ಕೊಡ್ಕೊಂಡು ಹೋಗಿರ್ತಕ್ಕಂಥವ್ರನ್ನ ಬೇಗ ಬೇಗನೆ ಬರದಿಂದ ಸಾಕ್ಬಿಟ್ಟು ಬೇಗ ಬೇಗನೆ ಅವರೆಲ್ಲರೂ ಕೂಡ ಹಿಂದೆ ಹಾಕ್ಬಿಟ್ಟು ಬೇಗ ಬೇಗನೆ ಹೋಗ್ಬಿಟ್ಟು ಆ ಹುಲ್ಲನ್ನ ಎಂದಿನಂತೆ ಆ ಚೋಳನ ತುರಗ ನಿಲಯದಲ್ಲಿ, ತುರಂಗ ಅಂತ ಹೇಳಿದ್ರೆ ಕುದುರೆ ಅಂತ ಹೇಳ್ಬಿಟ್ಟು, ಕುದುರೆ ಲಾಯದಲ್ಲಿ ಹಾಕ್ಬಿಟ್ಟು, ತುರಗ ಅಂತ ಹೇಳಿದ್ರೆ ಕುದುರೆ, ಆ ಕುದುರೆ ಲಾಯದಲ್ಲಿ ಅವ್ರು ಹೊಯ್ಕೊಂಡು ಹೋಗಿರ್ತಕ್ಕಂಥ ಹುಲ್ಲನ್ನ ಅಲ್ಲಿ ಹಾಕ್ಬಿಟ್ಟು ತನಗಿಂತ ಮುಂದೆ ಹೋಗಿರ್ತಕ್ಕಂಥ ಎಲ್ಲರನ್ನು ಕೂಡ ಬೇಗ ಹೋಗ್ಬಿಟ್ಟು ಅವರೆಲ್ಲರೂ ಕೂಡ ಹಿಂದೆ ಹಾಕ್ಬಿಟ್ಟು ಆ ಹುಲ್ಲನ್ನ ಪ್ರೀತಿಯಿಂದ ಆ ಕುದುರೆ ಲಾಯದಲ್ಲಿ ಹಾಕ್ಬಿಟ್ಟು ಬಳಲುತ್ತಾ ಅವನೇನ್ ಮಾಡ್ತಾನೆ, ತನ್ನ ನಿಜ ನಿವಾಸಕ್ಕೆ ಮನೆಗೆ ಬಂದ್ಬಿಟ್ಟು ಕುಳಿಸ್ಕೊಂಡ್ಬಿಟ್ಟು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಅವನು ಯಾವಾಗಲೂ ಕೂಡ ತನ್ನ ಮನಸ್ಸಿನಲ್ಲಿ ಶಿವನ ಧ್ಯಾನವನ್ನು ಮಾಡ್ತಾನೆ. ಅವನ ಚಿತ್ತ ಅಂತಕ್ಕಂಥದ್ದು ಶಿವಲಿಂಗದ ಮೇಲೆ ಬೀಳುತ್ತೆ. ಶಿವಲಿಂಗದ ಮೇಲೆ ಬಿದ್ದ ತಕ್ಷಣ ಅವನು ಶಿವನ ಧ್ಯಾನದಲ್ಲಿ ತೊಡ್ಕೊಂಡಿರ್ತಾನೆ. ಆಗ ತನ್ನ ಮನೆಗಿರ್ತಕ್ಕಂಥ, ಅವರು ತುಂಬಾ ಕಡು ಬಡವರಾಗಿರ್ತಾರೆ, ತಮ್ಮ ಮನೆಗಿರ್ತಕ್ಕಂಥ ಯಾವುದೋ ಒಂದು ಆಹಾರವನ್ನ ಅಂಬಲಿಯನ್ನ ತನ್ನ ಅರಸಿ, ತನ್ನ ಹೆಂಡತಿ, ಕಡು ಬಡವರಾಗಿರ್ತಕ್ಕಂಥವರು ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರವನ್ನೇ ತಂದು ಕೊಡ್ತಾನೆ ತನ್ನ ಹೆಂಡತಿ. ಅದನ್ನೇ ಏನೇನ್ ಮಾಡ್ತಾನೆ, ಅದನ್ನೇ ಅವನು ಶಿವಲಿಂಗಕ್ಕೆ ನೈವೇದ್ಯವನ್ನು ಅರ್ಪಿಸ್ಬಿಟ್ಟು, ಅದೇ ಅಂಬಲಿಯನ್ನ ಶಿವಲಿಂಗಕ್ಕೆ ನೈವೇದ್ಯವನ್ನ ಅರ್ಪಿಸ್ಬಿಟ್ಟು ಆ ಅಂಬಲಿಯನ್ನ ಇವನೇನ್ ಮಾಡ್ತಾನೆ, ಆ ಅಂಬಲಿಯನ್ನ ಇವನು ಭಕ್ತಿ ರಸವನ್ನ ಮೊಗೆಯುವಂತೆ ಕೈಯಿಂದ ಮೊಗೆದು ತಿಂತ ಹೋಗ್ತಾನೆ. ಈ ರೀತಿಯಾಗಿ ಪ್ರತಿದಿನವೂ ಕೂಡ ಭೂಲೋಕದಲ್ಲಿ 60 ವರ್ಷಗಳಿಂದ ಈ ಗುಪ್ತ ಪೂಜೆ ಅಂತಕ್ಕಂಥದ್ದು ನಡೀತಾ ಇತ್ತು, ಉತ್ಸಾಹದಿಂದ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹರಿಹರ ಹೇಳ್ತಾರೆ. ಅಂದ್ರೆ ಯಾವುದೇ ರೀತಿಯಾದ ಪೂಜೆಯಲ್ಲಿ ಕುಂದುಕೊರತೆಗಳು ಆಗದಂತೆ 60 ವರ್ಷದಿಂದ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಶಿವ ಪೂಜೆಯನ್ನ ಚೆನ್ನ ಮಾಡ್ಕೊಂಡು ಬಂದಿದ್ದಾನೆ. ಉತ್ಸಾಹದಿಂದ 60 ವರ್ಷಗಳಿಂದ ಪೂಜೆಯನ್ನು ಮಾಡ್ತಾ ಇದ್ರು ಕೂಡ ಅವನಲ್ಲಿ ಉತ್ಸಾಹದಿಂದ ತಂದೆ ಆಗಿಲ್ಲ. ಮೊದಲು ಏನ್ ಮಾಡ್ತಿದ್ದು, ಅಷ್ಟೇ ಉತ್ಸಾಹದಿಂದ, ಅಷ್ಟೇ ಸಂತೋಷದಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಏಕಾಗ್ರತೆಯಿಂದ 60 ವರ್ಷದಿಂದ ಕೂಡ ಆ ಶಂಕರನ, ಆ ಶಿವನ ಆರಾಧನೆಯನ್ನು ತೊಡ್ಕೊಂಡು ಬಂದಿದ್ದಾನೆ. ಈ ರೀತಿಯಾಗಿ ಭೂಲೋಕದಲ್ಲಿ ಅಷ್ಟೇ ಉತ್ಸಾಹದಿಂದ 60 ವರ್ಷಗಳಿಂದ ಕೂಡ ಪೂಜೆ ಅಂತಕ್ಕಂಥದ್ದು ಸಾಕ್ತಾ ಇತ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಗುಪ್ತ ಪೂಜೆ ಅಂತಕ್ಕಂಥದ್ದು ಈ ರೀತಿ ಯಾರಿಗೂ ಗೊತ್ತಾಗದ ರೀತಿಯಾಗಿ ಸಾಕ್ತಾ ಇತ್ತು. ಮುಂದೆ ನೋಡೋದಾದ್ರೆ ನೋಡ್ರಿ, ಅರ್ಥ ಆಗಿದೆ ಅನ್ಕೋತೀನಿ. ಇದೇ ತರ ಅವನು ಏನ್ ಮಾಡ್ತಾನೆ, ಹುಲ್ಲನ್ನ ತಂದ್ಬಿಟ್ಟು ತನಗಿಂತ ಮುಂಚೆ ಹೋಗಿರ್ತಕ್ಕಂಥವ್ರೆಲ್ಲರೂ ಕೂಡ ಹಿಂದೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಬೇಗ ಮುಂದೆ ಸಾಕ್ಬಿಟ್ಟು ಆ ಹುಲ್ಲನ್ನ
ಚೋಳರಾಜನ ಕುದುರೆ ಲಾಯದಲ್ಲಿ ಎಂದಿನಂತೆ ಹುಲ್ಲನ್ನು ಹಾಕಿಕೊಂಡು ಬಳಲ್ತಾ ತನ್ನ ಮನೆಗೆ ಬಂದು ಸುಧಾರಿಸ್ಕೊಳ್ತಾ ಶಿವನ ಧ್ಯಾನದಲ್ಲಿ ತೊಡ್ಕೊಳ್ತಾ ಅವನ ಚಿತ್ತ ಅಂತಕ್ಕಂಥದ್ದು ಶಿವಲಿಂಗದಲ್ಲಿ ಬಿಡುತ್ತೆ. ಶಿವನ ಧ್ಯಾನದಲ್ಲಿ ತೊಡ್ಕೊಳ್ತಾನೆ. ವಿಶ್ರಾಂತಿಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಪತ್ನಿ, ತನ್ನ ಹೆಂಡತಿಯಾಗಿರ್ತಕ್ಕಂಥವಳು ಬಂದ್ಬಿಟ್ಟು ತಾನು ಮಾಡಿರ್ತಕ್ಕಂಥ ಅಂಬಲಿಯನ್ನ ತಂದ್ಬಿಟ್ಟು ಕೊಡ್ತಾ ಹೋಗ್ತಾಳೆ. ಆ ಬಡವ ಮಾಡಿರ್ತಕ್ಕಂಥ ಅದೇ ಅಡಿಗೆಯನ್ನ ಶಿವನಿಗೆ ನೈವೇದ್ಯವಾಗಿಟ್ಟು ಅರ್ಪಿಸ್ಬಿಟ್ಟು ಅದು ಭಕ್ತಿ ರಸವನ್ನ ಮೊಗೆವಂತೆ. ಭಕ್ತಿ ರಸ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಅದೇ ಅಂಬಲಿಯನ್ನು ಕೈಯಿಂದ ಮೊಗೆದು ತಿಂತ ಹೋಗ್ತಾನೆ. ಈ ರೀತಿಯಾಗಿ ಇಂಥ ಗುಪ್ತ ಪೂಜೆ ಅಂತಕ್ಕಂಥದ್ದು 60 ವರ್ಷಗಳಿಂದ ಭೂಲೋಕದಲ್ಲಿ ಉತ್ಸಾಹದಿಂದ ನಡೀತಾ ಇತ್ತು. ಉತ್ಸಾಹವನ್ನು ಕಳ್ಕೊಳ್ಳದೆ 60 ವರ್ಷದಿಂದ ಉತ್ಸಾಹದಿಂದ ಈ ಪೂಜೆಯನ್ನ ಚಂದ್ರತಕ್ಕಂಥವನು ಮಾಡ್ಕೊಂಡು ಬರ್ತಾ ಇದ್ದ. ಹಾಗಾದ್ರೆ ಮುಂಚೆ ಏನಾಗುತ್ತೆ? ಆನೆ ಪದ್ಯವನ್ನು ನೋಡೋದಾದ್ರೆ ಆನೆ ಪದ್ಯದಲ್ಲಿ ಹೇಳ್ತಾರೆ, ಅರನೊಂದ ಚಂದನಂ ಮೆರವೆನ್ ಈ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತೀರ ಒಂದು ದಿವಸದೊಳ್ ಎಂದಿನಂದದೊಳು ಒಲನಂ ಒಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಅರುಷಂ ಮಿಕ್ಕು ವೇದದಿ ಹುಲುಗೊಯ್ದು ಮೈಲನೊಳು ನೆರೆಯೇರಿ ರಾಗದಿ ಗಳಗಳನೆ ನಡೆತರುತ್ತಂ ಮಿರೆ ಕಂಪಣದ ತಾಳಗಳು ಪುಲ್ಲನೊಳಗಿನ ನೂಂಕಿ ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದು ಅನುಭವಿಸುತ್ತೆ ಉಳ್ಳಿದ್ದು ನೆನಪುತ್ತಿರೆ ಒಲಿತೆ ತಂದ ಅಂಬಗಳವಂ ಮೆಲ್ಲ ನೀಡುತ್ತಿರೆ. ನೋಡ್ರಿ, ಚನ್ನನನ್ನ ಹೋಲಿಸ್ಕೊಂಡಿರ್ತಕ್ಕಂಥ ಶಿವನ ಸಂತೋಷಕ್ಕೆ ಪಾರವೇ ಇಲ್ಲ. ಅಂದ್ರೆ ಶಿವನ ಇಂಥ ಒಂದು ಭಕ್ತ ನಮ್ಗೆ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಆ ಶಿವನ ಸಂತೋಷಕ್ಕೆ, ಚನ್ನನ ಹೋಲಿಸ್ಕೊಂಡಿರ್ತಕ್ಕಂಥ ಶಿವನ ಸಂತೋಷಕ್ಕೆ ಪಾರವೇ ಇಲ್ಲ. ಈ ಭೂಮಿಯಲ್ಲಿ, ಈ ಧರೆಯಲ್ಲಿ ಅವನನ್ನ ಮೆರೆಸ್ತೀನಿ ಅಂತ ಮಾತನ್ನ ಇಲ್ಲಿ ಶಿವ ಹೇಳ್ತಾ ಹೋಗ್ತೀನಿ. ಈ ಭೂಮಿಯಲ್ಲಿ ಯಾವ ಗುಪ್ತ ಭಕ್ತಿ ಅಂತಕ್ಕಂಥದ್ದು ಭೂಮಿಯಲ್ಲಿ ಚನ್ನ ಅಂತಕ್ಕಂಥ ಭಕ್ತನನ್ನು ಅವನು ಮೆರೆಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಸಂತೋಷದಿಂದ ದಿನಗಳು ಕಳೀತಾ ಇರ್ಬೇಕಾದ್ರೆ, ಇದೇ ರೀತಿಯಾಗಿ ಎಲ್ಲರೂ ಕೂಡ ಸಂತೋಷದಿಂದ ದಿನಗಳು ಕಳೀತಾ ಇರ್ಬೇಕಾದ್ರೆ, ಅದೇ ರೀತಿಯಾಗಿ ಒಂದು ದಿನ ಎಂದಿನಂತೆ ಒಂದು ದಿನ ಏನ್ ಮಾಡ್ತಾರೆ, ಅದೇ ಕಾಡಿಗೆ ಹೋಗ್ಬಿಟ್ಟು ನದಿ ತೀರದಲ್ಲಿ ಎಂದಿನಂತೆ ಶಿವಲಿಂಗವನ್ನ ಉದ್ದಿಮೆಯನ್ನು ಮಾಡಿಬಿಟ್ಟು ಶಿವಲಿಂಗವನ್ನ ನೆಟ್ಬಿಟ್ಟು ಅನೇಕ ಹೂಗಳಿಂದ ಶಿವನ ಅರ್ಚನೆಯನ್ನು ಮಾಡಿಬಿಟ್ಟು ಲಿಂಗಾರ್ಚನೆಗೆ ತೊಡಗ್ಬಿಟ್ಟು ಕಾಲವನ್ನು ಬೆಳಗಿನ ಸಂಜೆವರೆಗೂ ಕೂಡ ಕಾಲವನ್ನು ಕಳೆದ್ಬಿಟ್ಟು ಮತ್ತೆ ಅವನ ಕಾಯಕದ ನೆನಪಾಗ್ಬಿಟ್ಟು ಬೇಗನೆ ಹುಲ್ಲನ್ನು ಕೊಯ್ಬಿಟ್ಟು ಅದನ್ನ ಮೈಲಗಳು ಏರಿ, ನೋಡ್ರಿ ಬರ್ತೀನಿ, ಮೈಲ ಕಪ್ಪು ಅಥವಾ ಬೂದು ಬಣ್ಣದ ಎತ್ತು, ಆ ಬೂದು ಬಣ್ಣದ ಎತ್ತಿನ ಮೇಲೆ ಅದನ್ನು ಏರ್ಬಿಟ್ಟು ಎಂದಿನಂತೆ ಅವನು ಬೇಗ ಬಂದ್ಬಿಟ್ಟು ಅದನ್ನ ಚೋಳರಾಜನ ಕುದುರೆ ರಾಯದಲ್ಲಿ ಹಾಕ್ಬಿಟ್ಟು ಅವನೇನ್ ಮಾಡ್ತಾನೆ, ಬಂದ್ಬಿಟ್ಟು ಮನೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇರ್ತಾನೆ. ವಿಶ್ರಾಂತಿಯನ್ನ ಪಡಿತಾ ಇರ್ಬೇಕಾದ್ರೆ ತನ್ನ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಂಬಲಿಯನ್ನ ಹೆಂಡತಿ ತಂದ್ಕೊಡ್ತಾಳೆ. ಅಂಬಲಿಯನ್ನ ತಂದ್ಕೊಟ್ಟ ತಕ್ಷಣ ಆ ಅಂಬಲಿಯನ್ನ ಸವಿತಕ್ಕಂಥ ಸಮಯ ಅಂತಕ್ಕಂಥದ್ದು ಬಂತು. ಅಂಬಲಿಯನ್ನ ಸವಿತಕ್ಕಂಥ ಸಮಯ ಅಂತಕ್ಕಂಥದ್ದು ಬಂತು. ಗಮನಿಸ್ಬೇಕು, ಚನ್ನನನ್ನ ಹೋಲಿಸ್ಕೊಂಡಿರ್ತಕ್ಕಂಥ ಶಿವನ ಸಂತೋಷಕ್ಕೆ ಇಲ್ಲಿ ಪಾರವೇ ಇಲ್ಲ. ಈ ಭೂರೂಪದಲ್ಲಿ ಅವನನ್ನ ಮೆರೆಸ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಶಿವ ಹೇಳ್ತಾ ಹೋಗ್ತಾನೆ. ಅದ್ರ ಜೊತೆಗೆ ಇದೇ ರೀತಿಯಾಗಿ ಎಂದಿನಂತೆ ಸಂತೋಷದಿಂದ ದಿನಗಳು ಕಳೀತಾ ಇದ್ವು. ಅದೇ ರೀತಿಯಾಗಿ ಎಂದಿನಂತೆ ಒಂದು ದಿನ ಅವನು ತನ್ನ ಕಾಯಕಕ್ಕೆ ಎಂದಿನಂತೆ ಬೆಳಿಗ್ಗೆ ಹೋದ. ಚೆನ್ನಾಗಿ ಹೋಗ್ಬಿಟ್ಟು ಅಲ್ಲಿ ಎಂದಿನಂತೆ ಶಿವ ಪೂಜೆಯಲ್ಲಿ ಬೆಳಿಗ್ಗೆ ಸಂಜೆವರೆಗೂ ಕುತ್ಕೊಂಡ್ಬಿಟ್ಟು ತನ್ನ ಕಾಯಕದ ನೆನಪಾದ ತಕ್ಷಣ ಹುಲ್ಲನ್ನ ಬೇಗ ಕೊಯ್ದ್ಬಿಟ್ಟು ಬೂದು ಬಣ್ಣದ ಎತ್ತಿನ ಹುಲ್ಲನ್ನ ಏರ್ಕೊಂಡ್ಬಿಟ್ಟು ತೆಗೆದುಕೊಂಡು ಬಂದ್ಬಿಟ್ಟು ಅದೇ ಕುದುರೆಯಲ್ಲಿ ಹಾಕ್ಬಿಟ್ಟು ಮನೆಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾದ್ರೆ ತನ್ನ ಮನಸ್ಸಿನಲ್ಲಿಯೇ ಶಿವನನ್ನ ಅರ್ಚಿಸಬೇಕಾದ್ರೆ, ಶಿವನ ಹೆಸರನ್ನು ಹೇಳ್ಬೇಕಾದ್ರೆ, ವಿಶ್ರಾಂತಿಯನ್ನು ಪಡಬೇಕಾದ್ರೆ ತನ್ನ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಂಬಕಳ ಅಂದ್ರೆ ರಾಗಿ ಅಂಬಲಿ, ಅಂಬಲಿ ರಾಗಿ ಗಂಜಿ ಅಂತ ಕರೀತಾ ಹೋಗ್ತೀವಿ. ರಾಗಿ ಗಂಜಿಯನ್ನ ತೆಗೆದುಕೊಂಡು ಎಣ್ಣೆ ತೆಗೆದುಕೊಂಡು ಬಂದು ಕೊಡ್ತಾಳೆ. ಅದನ್ನ ಊಟ ಮಾಡ್ತಕ್ಕಂಥ, ಬೆಲ್ತಕ್ಕಂಥ, ಅದನ್ನ ಕುಡಿತಕ್ಕಂಥ ಸಮಯ ಅಂತಕ್ಕಂಥದ್ದು ಈಗ ಬಂದಿದೆ. ಅದನ್ನ ಕುಡಿತಕ್ಕಂಥ ಸಮಯ ಅಂತಕ್ಕಂಥದ್ದು ಈಗ ಬಂದಿದೆ. ಮುಂದೆ ಏನಾದ್ರು ಕೊಡ್ತಾ ಹೋಗ್ಲಿ. 7ನೇ ಪದ್ಯ, ಮಧುರ ಆಮ್ರ ರುಚಿಯಾಹ ಶಿವಲಿಂಗವಂ ತಾಗೆ ಸುದಯ
ಕಡು ಸವಿ ಹಿಂದೆ ನೂರು ಮುಡಿಸಿ ಸವಿಯಾಗೆ ಸವಿದು ತಣಿವೈದಿಸದೆ ಗುರುಮೂರ್ತಿಯು ಉರವಣಿಸಿ ಸವಿಯುತ್ತ ಅಂಬಗಳವೆಲ್ಲವಂ ಲವಲವಿಸಿ ಕೊಂಡನ್ ಏನೆಂಬೆನ್ ಆ ಚನ್ನನೊಡನ್ ಒಂದಾಗಿ ಉಂಡನ್ ಅಭವಂ ಸ್ವರ್ಗ ಮತ್ತಕ್ಕೆ ಹೊಸದಾಗಿ ಇದೇ ನಿತ್ಯ ನಿಯಮಕ್ಕೆ ಚೋಳರಾಯಂ ಬಂದು ಅರನಾಲಯಂ ಕೊಕ್ಕು ಕೈ ಮುಗಿಯುತ್ತಂ ಮಿಂದು ದೇವಾನ್ನ ದಿವ್ಯಾನ್ನ ಅಮೃತಾನ್ನಮಂ ಬಡಿಸಿ ಓವಿ ಸವಿ ಸಾಲಿಡುವ ಶಾಖಂಗಳು ಬಡಿಸಿ. ನೋಡ್ರಿ, ಅದನ್ನ ಅಂಬಲಿಯನ್ನ ಅಂಬಗಳ ರಾಗಿ ಗಂಜಿಯನ್ನ ಮೆಲ್ತಕ್ಕಂಥ ಸಮಯ ಅಂತಕ್ಕಂಥದ್ದು ಬಂತು. ಆ ರಾಗಿ ಗಂಜಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ತುಂಬಾ ಮಧುರವಾಗಿತ್ತು. ಆಮ್ರ ಮಾವು ಅಂದ್ರೆ ಆಮ್ರ ಅಂತಂದ್ರೆ ಮಾವು ಅಂದ್ರೆ ಮಾವಿನ ಹಣ್ಣಿಗಿಂತ ತುಂಬಾ ರುಚಿಯಾಗಿತ್ತು. ಈ ಅಂಬಲಿ ಅಂತಕ್ಕಂಥದ್ದು, ರಾಗಿ ಗಂಜಿ ಅಂತಕ್ಕಂಥದ್ದು, ಮಾವಿನ ಹಣ್ಣು ಅಂತಕ್ಕಂಥದ್ದು ಯಾವ ರೀತಿ ಸ್ವಾದ ಕೊಡುತ್ತೋ, ಯಾವ ರೀತಿ ರುಚಿಯಾಗಿರುತ್ತೋ ಅದಕ್ಕಿಂತ ಈ ಅಂಬಲಿ ಅಂತಕ್ಕಂಥದ್ದು ತುಂಬಾ ರುಚಿಯಾಗಿತ್ತು. ಆ ಅಂಬಲಿ ಅಂತಕ್ಕಂಥದ್ದು ಶಿವಲಿಂಗವನ್ನ ತಾಗಿದ ತಕ್ಷಣ 100 ಪಟ್ಟು ಇದರ ರುಚಿ ಅಂತಕ್ಕಂಥದ್ದು ಹೆಚ್ಚಾಯಿತು. ಶಿವಲಿಂಗಕ್ಕೆ ನೈವೇದ್ಯವನ್ನು ಅರ್ಪಿಸ್ತಾರೆ. ಆ ಘಮ ಅಂತಕ್ಕಂಥದ್ದು, ಅಂಬಲಿ ಘಮ ಅಂತಕ್ಕಂಥದ್ದು ಶಿವಲಿಂಗವನ್ನ ತಾಗಿದ ತಕ್ಷಣ ಅಂಬಲಿಯ ರುಚಿ ಅಂತಕ್ಕಂಥದ್ದು 100 ಪಟ್ಟು ಜಾಸ್ತಿ ಆಯಿತು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಅಮೃತಕ್ಕಿಂತ 100 ಪಟ್ಟು ಅಂಬಲಿಯ ರುಚಿನೇ ಹೆಚ್ಚಾಯಿತು. ಅಂದ್ರೆ ಇಡೀ ಭೂಮಿ ಮೇಲೆ ಅಥವಾ ದೇವರಿಗೆ ಕೊಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು, ತುಂಬಾ ರುಚಿಯಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಅಮೃತ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಚನ್ನನ ಮನೆಗಿರ್ತಕ್ಕಂಥ ಕಡುಬಡವಾಗಿದ್ರು ಕೂಡ ಆ ಭಕ್ತಿಯಿಂದ ಆ ಶಿವಲಿಂಗಕ್ಕೆ ಅರ್ಪಿಸಿದ ತಕ್ಷಣ ಮಾಡಿರ್ತಕ್ಕಂಥ ಅಂಬಲಿ ಅಂತಕ್ಕಂಥದ್ದು ಆ ಶಿವನಿಗೆ ಅಮೃತಕ್ಕಿಂತ 100 ಪಟ್ಟು ಹೆಚ್ಚಾಗಿ ರುಚಿ ಅಂತಕ್ಕಂಥದ್ದು ಇದರಲ್ಲಿ ಆ ಶಿವನಿಗೆ ಕಾಣಿಸ್ತಾ ಹೋಯಿತು. ಆ ಗುರುಮೂರ್ತಿ ಅಂತ ಹೇಳಿದ್ರೆ ಶಿವನು ಕೂಡ ಅಂಬಲಿಯನ್ನ ಕುಡಿತಾ ಇದ್ದಾನೆ. ಯಾವ ರೀತಿಯಾಗಿ ಅಷ್ಟು ರುಚಿಯಾಗಿರ್ತಕ್ಕಂಥ ಅಂಬಲಿಯನ್ನ ಯಾವ ರೀತಿಯಾಗಿ ಕುಡಿತಾ ಇದ್ದಾನಪ್ಪ ಅಂತ ಹೇಳಿದ್ರೆ ಉಸಿರಾಡೋದಕ್ಕೂ ಕೂಡ ಸಮಯವನ್ನು ಕೊಡದೆ, ದಣಿವರಿಯದೆ ಉಸಿರಾಡೋದಕ್ಕೂ ಕೂಡ ಸಮಯವನ್ನು ಕೊಡದೆ ಆ ಶಿವನು ಆ ಅಂಬಲಿಯನ್ನ ಸವಿಬಿಟ್ಟು ಘಟನೆ ಉಸಿರಾಡೋದಕ್ಕೂ ಸಮಯವನ್ನು ಕೊಡದೆ ಘಟನೆ ಸವಿಬಿಟ್ಟು ಆ 100 ಅಮೃತಕ್ಕಿಂತ 100 ಪಟ್ಟು ರುಚಿಯಾಗಿರ್ತಕ್ಕಂಥ ಅಂಬಲಿಯನ್ನ, ರಾಗಿ ಗಂಜಿಯನ್ನ ಆ ಶಿವ ಕುಡಿತಾ ಇದ್ದಾನೆ. ಈ ದೃಶ್ಯವನ್ನ ಶಿವ ಯಾವತ್ತೂ ಕೂಡ ಈ ರೀತಿ ಮಾಡಲಿಲ್ಲ, ಈ ರೀತಿ ಅಂಬಲಿಯನ್ನು ಕುಡಿದಿರಲಿಲ್ಲ. ಈ ದೃಶ್ಯವನ್ನ ಇಲ್ಲಿ ನೋಡ್ತಿದ್ದಾರೆ. ಸ್ವರ್ಗ ಮತ್ತೆ ನರಕಲೋಕಗಳು ಎರಡೂ ಕೂಡ ಒಂದಾಗಿ ನೋಡ್ತಾ ಇದ್ದಾವೆ. ಶಿವ ಅಂಬಲಿಯನ್ನು ಅಷ್ಟು ರುಚಿಯಿಂದ ಉಸಿರಾಡೋದಕ್ಕೂ ಆಗದೆ ಅಷ್ಟು ಸಮಯವನ್ನು ಕೊಡದೆ ಅಷ್ಟು ರುಚಿ ಅಂಬಲಿಯನ್ನು ಕುಡಿತಾ ಇದ್ದಾನಲ್ಲಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶ್ಚರ್ಯಚಕಿತರಾಗಿ ಸ್ವರ್ಗ ಮತ್ತೆ ನರಕಲೋಕಗಳು ಎರಡೂ ಕೂಡ ಆ ಶಿವ ಅಂಬಲಿ ಕುಡಿತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಶಿವನು ಚಂದನೊಡನೆ ಒಂದಾಗ್ಬಿಟ್ಟು ಅಂಬಲಿಯನ್ನ ಈ ರೀತಿಯಾಗಿ ಸವಿತಾ ಇದ್ದಾನೆ. ಚಂದನೊಡನೆ ಸೇರ್ಕೊಂಡ್ಬಿಟ್ಟು ಅಂಬಲಿಯನ್ನು ಸವಿತಾ ಇದ್ದಾನೆ. ಈ ದೃಶ್ಯವನ್ನ ಸ್ವರ್ಗ ಮತ್ತು ನರಕಲೋಕಗಳು ಎರಡೂ ಕೂಡ ಒಂದಾಗ್ಬಿಟ್ಟು ಶಿವನು ಅಂಬಲಿಯನ್ನು ಕುಡಿತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರಿಗೆ ಹೊಸದಾಗಿ ಕಾಣಿಸ್ತಾ ಹೋಯಿತು. ಸ್ವರ್ಗ ಮತ್ತೆ ನರಕಲೋಕಗಳು ಎರಡೂ ಕೂಡ ಶಿವ ಅಂಬಲಿ ಕುಡಿತಕ್ಕಂಥದ್ದು ಹೊಸದಾಗಿ ಕಾಣಿಸ್ತಾ ಹೋಯಿತು. ಯಾಕೆ ಹೊಸದಾಗಿ ಕಾಣಿಸ್ತಾ ಹೋಯಿತು ಮುಂದೆ ಅದನ್ನು ಕೂಡ ಹೇಳ್ತಾರೆ. ಯಾಕೆ ಹೊಸದಾಗಿ ಕಾಣಿಸ್ತಾ ಹೋಯಿತು ಅಂತ ಹೇಳಿದ್ರೆ ಮುಂದೆ ನಿತ್ಯ ನಿಯಮದಂತೆ, ದಿನನಿತ್ಯದ ನಿಯಮದಂತೆ ಚೋಳ ದೇಶದ ರಾಜ ಏನ್ ಮಾಡ್ತಾರೆ, ನಿತ್ಯ ನಿಯಮದಂತೆ ಇವನು ಶಿವನ ಅರನ ಆಲಯಕ್ಕೆ ಅಂದ್ರೆ ಶಿವನ ದೇವಾಲಯಕ್ಕೆ ಬಂದ್ಬಿಟ್ಟು ಕೈಯನ್ನು ಮುಗಿದ್ಬಿಟ್ಟು ಶಿವನ ದೇವಾಲಯವನ್ನು ಪ್ರವೇಶ ಮಾಡಿಬಿಟ್ಟು ಕೈಯನ್ನು ಮುಗಿದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಶಿವಲಿಂಗದ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಅವನು ತಂದಿರ್ತಕ್ಕಂಥ ದೇವಾನ್ನವನ್ನ ಅಂದ್ರೆ ದೇವರು ಸ್ವೀಕರಿಸ್ತಕ್ಕಂಥ ಅನ್ನವನ್ನ, ದಿವ್ಯ ಅನ್ನಗಳನ್ನ, ತುಂಬಾ ದಿವ್ಯವಾಗಿರ್ತಕ್ಕಂಥ ಅನ್ನಗಳನ್ನ, ಅಮೃತದಂತಿರತಕ್ಕಂಥ ಅನ್ನಗಳನ್ನ ಬಡಿಸ್ತಾ ಹೋಗ್ತಾನೆ. ಅದ್ರ ಜೊತೆಗೆ ಇನ್ನೂ ಅನೇಕ ಶಾಖಗಳನ್ನು, ಇನ್ನೂ ಅನೇಕ ರೀತಿಯ ಆಹಾರಗಳನ್ನ ಅಲ್ಲಲ್ಲಿ ಶಿವಲಿಂಗದ ಎದುರುಗಡೆ ಇಟ್ಬಿಟ್ಟು ಶಿವನ ದೇವಾಲಯದಲ್ಲಿ ಇವನು ಅಲ್ಲಲ್ಲಿ ಇಟ್ಬಿಟ್ಟು ಬಡಿಸ್ತಾನೆ. ಈ ರೀತಿಯಾಗಿ ಬಡಿಸ್ಬಿಟ್ಟು ಮುಂದೆ ಏನಾಗುತ್ತೆ ನೋಡ್ರಿ, ಬಡಿಸ್ಬಿಟ್ಟು ಹೇಳ್ತಾ ಹೋಗ್ತಾನೆ, ಅಪ್ಪಳಂ ಚಿರುಪ
ಕೆನೆ ಮೊಸರ ಸಕ್ಕರೆಯನ್ನು ಅಲ್ಲಲ್ಲಿ ಬಡಿಸಿ ಎರಸಾರದಂ ಜವನಿಗೆಯನ್ನು ಒಸರಿಸಿ ಗುಡನೆ ಅರೈಯೆಂದು ನಲವಿ ನಮಸ್ಕರಿಸಿ ಅರನಲ್ಲಿ ಎನ್ನುವನು ಮುಟ್ಟದೆ ಆರೈಯದಿರೆ ಪರೀಕ್ಷಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನ್ ಆ ಜವನಿಗೆಯನ್ ಒಸರಿಸಿ ಕಾಣುತ್ತಂ ಕೆಟ್ಟನ್ ಇಂತೇಗೆ ಆಯಿತು ಎನ್ನುತ್ತಲ್ ಉರವಣಿಸುತ್ತಂ ಕಿತ್ತು ಅಲಗನ್ ಎತ್ತಿಕೊಂಡಮ ಕೊರಳಲ್ಲಿ ಒತ್ತಿ ಊಡುತ್ತಿರಲು ಶಂಕರಂ ಕಂಡಲ್ಲಿ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ದೇಶದ ರಾಜನಾಗಿರ್ತಕ್ಕಂಥ ಚೋಳನು ಎಂದಿನಂತೆ ಅನೇಕ ರೀತಿಯಾದ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಆಹಾರವನ್ನು ತಂದ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಮಣ್ಣಿನ ಪಾತ್ರೆಯಲ್ಲಿ ಮಣ್ಣಿನ ತಟ್ಟೆಯಲ್ಲಿ ಅನೇಕ ಆಹಾರವನ್ನು ಬಡಿಸ್ತಾ ಹೋಗ್ತಾನೆ. ಅವೆಲ್ಲವೂ ಕೂಡ ಆಹಾರವನ್ನು ಬಡಿಸಾದ ನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಆಹಾರಗಳನ್ನು ಕೂಡ ತಂದಿದ್ದಾನೆ. ಹಪ್ಪಳವನ್ನು ಕೂಡ ಬಡಿಸ್ತಾನೆ. ಚಿರುಪಾಲು ಅಂತ ಹೇಳಿದ್ರೆ ಕೆನೆಯನ್ನು ಕೂಡ ಬಳಸ್ತಾ ಹೋಗ್ತಾನೆ. ಕೆನೆಯನ್ನು ಕೂಡ ಬಳಸ್ತಾ ಹೋಗ್ತಾನೆ. ಘಟ್ಟ ಅಂತ ಹೇಳಿದ್ರೆ ಮಣ್ಣಿನ ತಟ್ಟೆಯಲ್ಲಿ ಬಡಿಸ್ತಾನೆ. ತುಪ್ಪವನ್ನು ಕೂಡ ತಂದಿದ್ದಾನೆ. ತುಪ್ಪವನ್ನು ಕೂಡ ಬಡಿಸ್ಬಿಟ್ಟು ಕೆನೆ ಮೊಸರನ್ನು ಬಡಿಸ್ಬಿಟ್ಟು ಸಕ್ಕರೆಯನ್ನು ಕೂಡ ಅಲ್ಲಲ್ಲಿ ಆಹಾರದ ಮಣ್ಣಿನ ತಟ್ಟೆಯಲ್ಲಿ ಅಲ್ಲಲ್ಲಿ ಪೂರ್ತಿಯಾಗಿ ಬಡಿಸ್ಬಿಟ್ಟು ಎರಸಾರು ಅಂದ್ರೆ ಹಿಂದೆ ಸರಿದು ಎಲ್ಲವನ್ನು ಬಡಿಸ್ಬಿಟ್ಟು ಹಿಂದೆ ಸರಿದು ಅಲ್ಲಿರ್ತಕ್ಕಂಥ ಪರದೆಯನ್ನ, ಜವನಿಕೆ ಅಂತ ಹೇಳಿದ್ರೆ ಪರದೆ, ಆ ಪರದೆಯನ್ನ ಸರಿಸಿಬಿಟ್ಟು ಹೇಳ್ತಾರೆ ಶಿವನಿಗೆ ಆರೋಗ್ಯ ಅಂದ್ರೆ ಶಿವನಿಗೆ ಅದನ್ನ ನೈವೇದ್ಯವನ್ನು ಸ್ವೀಕರಿಸೋದಕ್ಕೆ ಮನವಿಯನ್ನು ಮಾಡಿಕೊಂಡು ಪರದೆಯನ್ನು ಸರಿಬಿಟ್ಟು ಹಿಂದೆ ಸರಿದು ಸ್ವಲ್ಪ ಕಾಲ ಸಮಯವನ್ನ ಕಡಿತಾನೆ, ನಿಂತ್ಕೊಂಡಿರ್ತಾನೆ. ಶಿವ ಅವನ್ನೆಲ್ಲವನ್ನು ಕೂಡ ಆರೋಗಿಸ್ತೀವಿ, ಸ್ವೀಕರಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಯ ಆದರೂ ಕೂಡ ಅಲ್ಲೇನು ಕೂಡ ಶಬ್ದನೇ ಆಗ್ಲಿಲ್ಲ. ಶಿವ ಮುಂದೆ ಅವನನ್ನು ಕೂಡ ಸ್ವೀಕರಿಸಲೇ ಇಲ್ಲ. ಆಗ ರಾಜ ಏನ್ ಮಾಡ್ತಾನೆ, ಪರೀಕ್ಷಿಸದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಬ್ದ ಆಗದೇ ಇದ್ದಾಗ ನಾವು ಪರೀಕ್ಷಿಸದೆ ಯಾವುದನ್ನು ಕೂಡ ತೀರ್ಮಾನ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆ ಪರದೆಯನ್ನ ಸರಿಸ್ಬಿಟ್ಟು ಮತ್ತೊಂದು ಸಾರಿ ಪರೀಕ್ಷಿಸ್ಕೊಳ್ಬೇಕು, ದೃಢಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಪರದೆಯನ್ನು ಸರಿಸ್ಬಿಟ್ಟು ನೋಡ್ತಾನೆ. ಅವನು ತಂದಿರ್ತಕ್ಕಂಥ ಎಲ್ಲಾ ಆಹಾರಗಳು ಕೂಡ ಅದೇ ರೀತಿಯಾಗಿತ್ತು. ಶಂಕರ ಶಿವ ಬಂದ್ಬಿಟ್ಟು ಯಾವನ್ನು ಕೂಡ ಸ್ವೀಕರಿಸಲಿಲ್ಲ. ಆಗ ಇವನು ತುಂಬಾ ಕೋಪ ಅಂತಕ್ಕಂಥದ್ದು ಬರುತ್ತೆ. ನನ್ನಿಂದ ಏನು ಅಪರಾಧ ಆಗುತ್ತೆ, ಎಲ್ಲಾ ಆಹಾರಗಳನ್ನು ಕೂಡ ನೀನು ಸ್ವೀಕರಿಸ್ತಾ ಇದ್ದೆ, ಸೇವಿಸ್ತಾ ಇದ್ದೆ. ಇವತ್ತು ಏನೋ ನಿನ್ನ ಅಪರಾಧ ಆಗಿದೆ, ಏನು ಅಪಚಾರ ಅಂತಕ್ಕಂಥದ್ದಾಗಿದೆ. ನಾನೇನು ಕ್ಷಮಿಸಲು ಆಗದಿರ್ತಕ್ಕಂಥ ತಪ್ಪನ್ನು ನಾನೇನು ಮಾಡಿಬಿಟ್ಟಿದ್ದೀನಿ. ಈ ರೀತಿ ಅಪರಾಧ ನನ್ನಿಂದ ಆಗಬಹುದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅವನು ತುಂಬಾ ದುಃಖಕ್ಕೆ ಒಳಗಾಗ್ಬಿಟ್ಟು, ಕೋಪಕ್ಕೆ ಒಳಗಾಗ್ಬಿಟ್ಟು ಅವನೇನ್ ಮಾಡ್ತಾನೆ, ಇಂಥ ಅಪರಾಧ ಆಗಬಹುದಾಗಿತ್ತು, ನಾನೇನು ಬದುಕೋದಿಲ್ಲ ಅಂತ ಹೇಳ್ಬಿಟ್ಟು ತನ್ನ ಮಗನಲ್ಲಿ, ತನ್ನ ಸೊಂಟದಲ್ಲಿ ಇರ್ತಕ್ಕಂಥ ಕತ್ತಿಯನ್ನು ಕಿತ್ಕೊಂಡ್ಬಿಟ್ಟು, ಹಲವು ಕತ್ತಿಯನ್ನು ಕಿತ್ಕೊಂಡ್ಬಿಟ್ಬಿಟ್ಟು ಅದನ್ನ ತನ್ನ ಕೊಳಿನ ತೆಗೆದುಕೊಂಡು ಹೋಗಿ ಇಟ್ಕೊಳ್ತಾನೆ. ಇನ್ನೇನು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಬೇಕು, ಅಷ್ಟೊತ್ತಿಗೆ ಆ ಶಿವಲಿಂಗದಿಂದ ಶಿವ ಪ್ರತ್ಯಕ್ಷನಾಗ್ತಾನೆ. ಶಂಕರ ಏನ್ ಮಾಡ್ತಾನೆ, ಅಷ್ಟೊತ್ತಿಗೆ ಇನ್ನೇನು ಅವನು ಕತ್ತರಿಸ್ಕೊಳ್ಬೇಕಪ್ಪ. ಆಗ ಆ ಶಿವ ಅಂತಕ್ಕಂಥವನು ಆ ಶಿವಲಿಂಗದಿಂದ, ಶಂಕರ ಅಂತಕ್ಕಂಥ ಶಿವಲಿಂಗದಿಂದ ಪ್ರತ್ಯಕ್ಷನಾಗ್ತಾನೆ. ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕೆಲವು ಪದ್ಯದ ಅರ್ಥಗಳನ್ನ ಗಮನಿಸಿ. ಸಾಗರ ಅಂತ ಹೇಳಿದ್ರೆ ಆಧಾರ, ವತ್ಸರ ಅಂತ ಹೇಳಿದ್ರೆ ವರ್ಷ, ದಳವೇನ ಅಂತ ಹೇಳಿದ್ರೆ ಉತ್ಸಾಹ ಅಂತಕ್ಕಂಥದ್ದು 60 ವರ್ಷಗಳ ಹಾಗೆ ಇತ್ತು. ಅಮ್ರ ಅಂತ ಹೇಳಿದ್ರೆ ಮಾವು, ಚಿರುಪಾಲು, ಕೆಂಪಾಲು, ಎರಸಾರು ಹಿಂದೆ ಸರಿದು, ಜವನಿಕೆ ಪರದೆ, ಅಲಗು ಕತ್ತಿ. ಇವು ಪದಗಳರ್ಥ, ಜೊತೆಗೆ ಪದಗಳರ್ಥ ಮಾಡೋದು ಸೂಕ್ಷ್ಮವಾಗಿ ನೋಡ್ಕೊಂಡ್ರಿ. ಇಲ್ಲಿ ಒಬ್ಬ ಸಾಮಾನ್ಯ ರಾಜನ ಆಸ್ಥಾನದಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ಶಿವನ ಪರಮಭಕ್ತ ಒಂದ್ ಕಡೆ ಆದ್ರೆ, ಇಡೀ ರಾಜ್ಯವನ್ನು ಆಳ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ರಾಜ ಒಂದ್ ಕಡೆ. ಇಬ್ಬರಲ್ಲೂ ಕೂಡ ಆ ಶಿವ ಅಂತಕ್ಕಂಥವನು ಯಾರಿಗೆ ಉಳಿತಕ್ಕಂಥದ್ದು ಅಂತಕ್ಕಂಥದ್ದು ಹರಿಹರ ಕವಿ ನಮಗೆ ಅದ್ಭುತವಾಗಿ ಕಟ್ಕೊಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿ ಸೊಗಸಾಗಿ ಕಾಣಬಹುದಾಗಿದೆ. ಇದನ್ನ ಕೂಡ ನೀವು ಕೂಡ
ಮುಂದಿನ ತರಗತಿಯಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟಿರಲಿ. ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದುವರಿಸ್ತಾ ಹೋಗೋಣ. ಧನ್ಯವಾದಗಳು.